ಯಾರ್ಯಾರು ಸೆಕೆಂಡ್ ರೌಂಡ್ ಆಫ್ ದ ನೀಟ್ ಮತ್ತು KCET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಈ ಒಂದು ಡೀಟೇಲ್ಸ್ಗಳನ್ನ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಏನೇನು ಡೀಟೇಲ್ಸ್ಗಳನ್ನ ವೆರಿಫೈ ಮಾಡ್ಕೋಬೇಕು, ಏನಕ್ಕೆ ವೆರಿಫೈ ಮಾಡ್ಕೋಬೇಕು, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೆನು ಮೇಲೆ ಕ್ಲಿಕ್ ಮಾಡಿ, ನಂತರ KCET ರೌಂಡ್ 2 ಮತ್ತು ರೌಂಡ್ 3 ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಅಲ್ಲಿ ನೀವು ಕಾಲೇಜಸ್ನ ಯಾವ ರೀತಿ ಅರೇಂಜ್ ಮಾಡಬೇಕು, ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಮತ್ತು ಕಟ್ ಆಫ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು ಚಾಯ್ಸ್ 2, ಚಾಯ್ಸ್ 3 ಮತ್ತು ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ. ಇಲ್ಲಿ ನೋಡಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನೇನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡ್ತಾ ಹೋಗಿ ಕೊನೆವರೆಗೂ ಕೂಡ. ಇಲ್ಲಿ ನೀವು ಯಾರ್ಯಾರು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ, ನೀವು ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ಫಸ್ಟ್ ನೀವು ಚಾಯ್ಸ್ ಎಂಟ್ರಿ ಮಾಡಿರೋಂಥದ್ದನ್ನ PDF ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ. ಇಲ್ಲಿ ನೀವು ಚಾಯ್ಸ್ 2 ಮಾಡಿದ್ದೀರಾ, ಚಾಯ್ಸ್ 3 ಮಾಡಿದ್ದೀರಾ, ಚಾಯ್ಸ್ 4 ಮಾಡಿದ್ದೀರಾ ಅನ್ನೋದನ್ನ ನೀವು ಪ್ರಿಂಟ್ಔಟ್ ತೊಗೋಬೇಕು. ಇಲ್ಲೇನು ನೋಡ್ತಾ ಇರ, ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರಲ್ಲ ಅಂಥ ಸ್ಟೂಡೆಂಟ್ಸ್ಗಳದ್ದು ಇಲ್ಲಿ ಚಾಯ್ಸ್ ಎಂಟ್ರಿ ಡೀಟೇಲ್ಸ್ನ ನೀವು ನೋಡ್ತಾ ಇರ. ಸರಿನಾ? ಇಲ್ಲಿ ಫಸ್ಟ್ ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 3 ಕೊಟ್ಟಿದ್ದೀರಾ, ಅದನ್ನ ಪ್ರಿಂಟ್ಔಟ್ನ ತೊಗೊಳ್ಳಿ. ಸರಿನಾ? ಪ್ರಿಂಟ್ಔಟ್ ತೊಗೊಂಡು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನೀವು ಯಾರು ಇವಾಗ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಮೆಡಿಕಲ್ ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಆಗಿರೋರಿಗೆ ನೆಕ್ಸ್ಟು ಪ್ರೋಸೆಸ್ ಏನಿರುತ್ತೆ ಅಂದರೆ ಫೀಸ್ನ ಕಟ್ಟಬೇಕಾಗುತ್ತೆ. ಫೀಸ್ ಕಟ್ಟಬೇಕಾದ್ರೆ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಹೋಗಿ ಫೀಸ್ ಕಟ್ತೀರಾ, ಇಲ್ಲಾಂದರೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಟ್ರಾನ್ಸಾಕ್ಷನ್ ಇಮಿಡಿಯೇಟಾಗಿ ಅಪ್ಡೇಟ್ ಆಗುತ್ತೆ. ನೀವೇನಾದರೂ ಬ್ಯಾಂಕಲ್ಲಿ ಹೋಗಿ ಫೀಸ್ನ ಪೇ ಮಾಡ್ತೀರಾ ಅಂದರೆ ಅದು 3 to 4 hours ಟೈಮ್ನ ತೊಗೊಳುತ್ತೆ. ಸರಿನಾ? ಅದನ್ನ ಯಾವ ರೀತಿ ಒಂದು ಕನ್ಫರ್ಮೇಷನ್ನ ಪಡ್ಕೊಳ್ಳೋದಂದರೆ, ನೀವು ಯಾರ್ಯಾರು ಚಾಯ್ಸ್ 2ನ ಕೊಟ್ಟಿದ್ದೀರಾ, ಯಾರ್ಯಾರು ಫೀಸ್ ಕಟ್ಟಿದ್ದೀರಾ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಪೇಜ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಫಸ್ಟ್ ನೀವು ನೋಡ್ಬೋದು ಫೀಸ್ ಅಂತ ಇದೆ, ನಂತರ ಫೀಸ್ ಪೇಯ್ಡ್ ಅಂತ ಇದೆ, ಬ್ಯಾಲೆನ್ಸ್ ಫೀಸ್ ಅಂತ ಇದೆ. ಸರಿನಾ? ಇಲ್ಲಿ ನೀವು ಫೀಸ್ ಕಟ್ಟದೇ ಇರಬೇಕಾದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ಬ್ಯಾಲೆನ್ಸ್ ಫೀಸಲ್ಲಿ ಏನಿರುತ್ತೆ ಅಂದರೆ ಅಮೌಂಟ್ ತೋರಿಸ್ತಾ ಇರುತ್ತೆ. ಇಲ್ಲಿ 0 ಅಂತ ಬಂದಿರೋದಿಲ್ಲ. ಮತ್ತು ಫೀಸ್ ಪೇಯ್ಡಲ್ಲಿ ಇದು 0 ಅಂತ ಇರುತ್ತೆ. ಸರಿನಾ? ನೀವು ಫೀಸ್ ಕಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಫೀಸ್ 0 ಆಗುತ್ತೆ. ಫೀಸ್ ಪೇಯ್ಡಲ್ಲಿ ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಫೀಸ್ 0 ಅಂತ ಬಂದಿದೆ ಅಂದರೆ ನೀವು ಕಟ್ಟಿರೋ ಅಂಥ ಅಮೌಂಟು ಕಿಯೇಗೆ ಹೋಗಿದೆ, ಏನೂ ಕೂಡ ತೊಂದರೆ ಆಗಿಲ್ಲ. ಮತ್ತು 100% ಚಾಯ್ಸ್ 2 ಕೊಟ್ಟಿರೋರಿಗೆ ಸೀಟ್ ಓಲ್ಡ್ ಆಗಿದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ನೀವು ಯಾರ್ಯಾರು ಚಾಯ್ಸ್ 2 ಕೊಟ್ಬಿಟ್ಟು ಸೀಟ್ನ ಓಲ್ಡ್ ಮಾಡ್ಕೊಂಡಿದ್ದೀರಾ, ನೀವು ಒಂದ್ಸಲಿ ಫೀಸ್ ಕಟ್ಟಾದ್ಮೇಲೆ ಬ್ಯಾಲೆನ್ಸ್ ಫೀಸ್ 0 ಬಂದಿದೆಯಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ಡಬಲ್ ಕನ್ಫರ್ಮೇಷನ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ನೀವೇನಾದರೂ 12 ಲಕ್ಷ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ನೋಡ್ತಾ ಇರ ಅಂದರೆ ನಿಮಗೆ ಮೆಂಬರ್ಶಿಪ್ ಫೀಸ್ ಬಂದ್ಬಿಟ್ಟು ಅಂತ ದೊಡ್ಡ ಅಮೌಂಟ್ ಏನಂತ ಅನ್ಸಲ್ಲ. ನೀವು ಆಫರ್ ಮಾಡ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರಿಗೆ ಈ ರೀತಿ ಇದೆ ಒಂದು ಅಪ್ಡೇಟನ್ನು ತಿಳಿಸಿ, ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.